ಕಾಂತಿ ಅಂತಿ ಅಂತೂ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಯಾ? ಹೊರಡೋದು ಅಂತ ತೀರ್ಮಾನ ಮಾಡಿದ್ಮೇಲೆ ನಾಳೆ ಹೋಗೋಕ್ಕಿಂತ ಇವತ್ತೇ ಹೋಗೋದು ಒಳ್ಳೇದಲ್ವಾ ಐಶ್ವರ್ಯ? ಈ ಊರಲ್ಲಿ ಒಂದ್ ಸಂಪ್ರದಾಯ ಇದೆ. ಸಂಪ್ರದಾಯನ? ಏನದು? ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ. ನಮ್ಮೂರಿಗೆ ಯಾರೇ ಹೊಸಬ್ರು ಬಂದ್ರು ಅವ್ರು ವಾಪಸ್ ಹೋಗೋಕ್ಕಿಂತ ಮುಂಚೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಇಲ್ಲ ಅಂದ್ರೆ ತೊಂದರೆ ಆಗತ್ತಂತೆ. ಅವ್ರು ವಾಪಸ್ ಹೋಗೋಕೆ ಆಗೋದಿಲ್ಲ. ಏನ್ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ನಿನಗ್ ಸಂತೋಷ ಆಗತ್ತೆ ತಾನೆ? ಸರಿ, ಹಾಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಹೊರಡ್ತೀನಿ, ಸರಿನಾ? ಸರಿ. ಹಾ, ಇದನ್ನೆಲ್ಲ ನನ್ನ ಕಾರಲ್ಲಿ ಇಡಿಸ್ತೀನಿ, ಹೋಗು. ಓಕೆ. ಹೋಗು ಜೀವನ್, ನಿನಗೆ ಆಶೀರ್ವಾದ ಅಷ್ಟೇ ಅಲ್ಲ, ಮಹಾಪ್ರಸಾದನೇ ಸಿಗುತ್ತೆ. ಏನ್ ಬೇಕು ಅಂತ ಹೇಳಿ? ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಇಲ್ಲಿ ಯಾಕೆ ಬಾ ಅಂತಂದ್ರಿ? ಇಲ್ಲ ಯಾರ್ರಿ ನೀವು? ಮಾತಾಡ್ರಿ, ನನ್ನ ಯಾಕೆ ಇಲ್ಲಿ ಕರ್ಸಿದ್ರಿ? ಮಗು ಮಂಜುನಾಥ, ನೀನೆಷ್ಟೇ ಕೂತ್ಕೊಂಡ್ರು ಇಲ್ಲಿ ಯಾರಿಗೂ ಕೇಳಿಸಲ್ಲ ಕಣೋ. ಇಲ್ಲಿ ನಿನ್ ಸಹಾಯಕ್ಕೆ ಯಾರು ಬರಲ್ಲಮ್ಮ. ನೀನ್ ಇಷ್ಟ ದಿವಸ ಏನ್ ಕನ್ಸ್ ಕಾಣ್ತಿದ್ಯೋ ಅದ್ ನನ್ಸಾಗೋ ಕಾಲ ಹತ್ರ ಬಂದಿದೆ. ಅಂದ್ರೆ ನೀನ್ ಕಾಯ್ತಾ ಇರೋ ದೇವ್ರು ನಿಂಗ್ ಸಿಗೋ ದಿನ ಬಂದಿದೆ ಅಂದೆ. ನೀನ್ ಹೇಳ್ತಿದ್ಯಾ ಐಶ್ವರ್ಯ? ನಿಜಾನೇ ಹೇಳ್ತಾ ಇದೀನಕ್ಕ. ನೀನ್ ತಪಸ್ಸು ಫಲ ಕೊಟ್ಟಿದೆ. ನೀನ್ ದೇವ್ರು ನಿನಗ್ ಸಿಕ್ಕಿದ್ದು ಆಗಿದೆ. ಎಲ್ಲಿ ದೇವ್ರು ಎಲ್ಲಿರ್ತಾನಕ್ಕ? ದೇವಸ್ಥಾನದಲ್ಲಿ ತಾನೆ. ನನ್ ದೇವ್ರು ನಿನ್ ದೇವ್ರು ಇಬ್ರು ದೇವಸ್ಥಾನದಲ್ಲೇ ಇದ್ದಾರೆ. ಅಕ್ಕ, ನಾನು ಏನ್ ಹೇಳ್ತೀನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳಿದ್ದೆ. ಅಲ್ಲ ಐಶ್ವರ್ಯ, ಅಲ್ಲಿಗೆ ನಾನು ಏನಕ್ಕೆ ಬರ್ಬೇಕು? ನೀನು ಮಾತಾಡ್ಬೇಡ ಅಕ್ಕ, ಸುಮ್ಮನೆ ನನ್ನ ಜೊತೆಗೆ ಬಾ ಅಷ್ಟೇ. ಹೇಯ್ ಬಿಚ್ರೋ, ಯಾರೋ ನೀವೆಲ್ಲ? ಯಾಕೋ ಅಮ್ಮನ ಕಾಂತಿನ ಯಾಕೆ ಸುತ್ತಾ ಇದ್ದೀರಾ? ಒಂದು ಅರ್ಚನೆ ಮಾಡಿಸ್ಬೇಕು. ಕಾಂತಿ. ನಕ್ಷತ್ರ ಗೋತ್ರ? ಒಳ್ಳೆ ಹುಡುಗಿ, ಒಳ್ಳೆ ನಕ್ಷತ್ರ ಅಂತ ಹೇಳಿ ಅರ್ಚನೆ ಮಾಡಿ ಅರ್ಚಕ್ರೆ. ಇವತ್ತು ಇವಳ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ಅದಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲ, ಅದೇನೋ ದೇವ್ರು ಸಿಗ್ತಾರೆ ಹಾಗೆ ಹೀಗೆ ಅಂತಿದ್ದಲ್ಲ, ಏನದು? ನನ್ಗೇನು ಅರ್ಥ ಆಗ್ತಿಲ್ಲ. ಅಕ್ಕ, ದೇವಸ್ಥಾನಕ್ಕೆ ಬಂದೀವಂತೆ, ದೇವ್ರು ಸಿಗೋದಿಲ್ವಾ? ಸರಿ, 1 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು. ಈಗಲೂ ತಮಾಷೆನಾ? ತಮಾಷೆ ಅಲ್ಲ ಅಕ್ಕ, ನಾನು ಹೇಳ್ದಂಗೆ ಮಾಡು. ನಿನ್ ಕಣ್ಣು ಮುಚ್ಕೊಂಡು ಕಣ್ ತೆರೆಷ್ಟಲ್ಲಿ ನಿನ್ ದೇವ್ರು ನಿನ್ ಕಣ್ ಮುಂದೆ ಪ್ರತ್ಯಕ್ಷ ಆಗಿತ್ತ. ಈಗ ಕಣ್ಬಿಡು. ಅಲ್ಲೆಲ್ಲ ನೋಡ್ಬೇಡ, ಅಲ್ಲಿ ನೋಡು.